ಈ ಕಾಗದವನ್ನು ಅರೆದರೆ ಅದು ಇನ್ನೂ ಕಾಗದವೇ. ಆದರೆ ಬೆಂಕಿ ಹಚ್ಚಿದ್ರೆ ಮತ್ತೆ ಆ ಕಾಗದ ಹಿಂತಿರುಗಿ ಸಿಗುತ್ತೆ. ಇಲ್ಲ, ಇದೇ ನಮ್ಮ ರಾಸಾಯನಿಕ ಕ್ರಿಯೆ ಮ್ಯಾಜಿಕ್. ಲೆಟ್ ಸ್ಟಾರ್ಟ್. ಯಾವ ಕ್ರಿಯೆಯಲ್ಲಿ ಹೊಸ ವಸ್ತು ಉತ್ಪಾದನೆ ಆಗುವುದಿಲ್ಲವೋ ಅದು ಭೌತ ಬದಲಾವಣೆ. ಯಾವ ಕ್ರಿಯೆಯಲ್ಲಿ ಹೊಸ ವಸ್ತು ಉತ್ಪಾದನೆ ಆಗುತ್ತದೆಯೋ ಅದು ರಾಸಾಯನಿಕ ಬದಲಾವಣೆ. ಉದಾಹರಣೆಗೆ ಮಂಜುಗಡ್ಡೆ ಕರಗುವುದು. ಇಲ್ಲಿ ಘನ ಸ್ಥಿತಿಯ ಮಂಜುಗಡ್ಡೆ ದ್ರವ ಸ್ಥಿತಿಯ ನೀರಾಗಿ ಬದಲಾವಣೆ ಆಗುತ್ತದೆ. ಹೊಸ ವಸ್ತು ಉತ್ಪಾದನೆ ಇಲ್ಲ, ಸೊ ಇದು ಭೌತ ಬದಲಾವಣೆ. ಮೇಣದ ಬತ್ತಿ ಉರಿಯುವುದು. ಮೇಣದ ಬತ್ತಿ ಉರಿದಾಗ ಅನಿಲ ಉತ್ಪಾದನೆ ಆಗುತ್ತದೆ. ಹೊಸ ವಸ್ತು ಉತ್ಪಾದನೆ ಆಗಿದೆ, ಸೊ ಇದು ರಾಸಾಯನಿಕ ಬದಲಾವಣೆ. ಇನ್ನು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಗಳನ್ನು ನೋಡೋಣ. ಮೊದಲನೇದಾಗಿ, ಕಬ್ಬಿಣದ ಮೊಳೆಯನ್ನ ತೇವಾಂಶಯುಕ್ತ ವಾತಾವರಣದಲ್ಲಿ ತೆರೆದಿಟ್ಟಾಗ ಕಬ್ಬಿಣ ವಾತಾವರಣದಲ್ಲಿನ ಆಕ್ಸಿಜನ್ನೊಂದಿಗೆ ಪ್ರತಿಕ್ರಿಯಿಸಿ ಮೊಳೆಯ ಮೇಲ್ಮೈಯಲ್ಲಿ ಕೆಂಪು ಕಂದು ಬಣ್ಣದ ಕಬ್ಬಿಣದ ಆಕ್ಸೈಡ್ನ ಪದರ ಉಂಟಾಗುತ್ತದೆ. ಈ ಕ್ರಿಯೆಯಲ್ಲಿ ಹೊಸ ವಸ್ತು ಉತ್ಪಾದನೆ ಆಗಿದೆ, ಸೊ ಇದು ರಾಸಾಯನಿಕ ಬದಲಾವಣೆ. ನೆಕ್ಸ್ಟ್, ದ್ರಾಕ್ಷಿ ಉದುಗುವಿಕೆಗೆ ಒಳಪಟ್ಟಾಗ, ದ್ರಾಕ್ಷಿ ಫೆರ್ಮೆಂಟೇಷನ್ಗೆ ಒಳಪಟ್ಟಾಗ ದ್ರಾಕ್ಷಿಯಲ್ಲಿರುವ ನೈಸರ್ಗಿಕ ಸಕ್ಕರೆ ಅಂದರೆ ಗ್ಲೂಕೋಸ್, ಫ್ರಕ್ಟೋಸ್ ದ್ರಾಕ್ಷಿಯ ಸಿಪ್ಪೆಯ ಮೇಲಿರುವ ಈಸ್ಟ್ ಎಂಬ ಸೂಕ್ಷ್ಮಾಣು ಜೀವಿಗಳೊಂದಿಗೆ ಪ್ರತಿಕ್ರಿಯಿಸಿ ಈ ಪ್ರಕ್ರಿಯೆಯಲ್ಲಿ ಸಕ್ಕರೆ ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲವಾಗಿ ಬದಲಾವಣೆ ಆಗುತ್ತೆ. ಹೊಸ ವಸ್ತು ಉತ್ಪಾದನೆ ಆಗಿರೋದ್ರಿಂದ ಅದು ರಾಸಾಯನಿಕ ಬದಲಾವಣೆ. ಇನ್ನು ನೆಕ್ಸ್ಟ್, ಆಹಾರವನ್ನು ಬೇಯಿಸುವುದು. ಆಹಾರವನ್ನು ಬೇಯಿಸಿದಾಗ ಆಹಾರದ ಒಳಗಿನ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಅಣುಗಳು ಒಡೆದು ಹೊಸ ಗುಣಲಕ್ಷಣಗಳಿರುವ ಬೇರೆ ಸಂಯುಕ್ತಗಳಾಗಿ ಬದಲಾಗ್ತವೆ. ಇದು ಶಾಶ್ವತ ಬದಲಾವಣೆ. ಒಮ್ಮೆ ಬೇಯಿಸಿದ ಆಹಾರವನ್ನ ಮೂಲ ಸ್ಥಿತಿಗೆ ತರಲು ಸಾಧ್ಯವಿಲ್ಲ, ಸೊ ಇದು ರಾಸಾಯನಿಕ ಬದಲಾವಣೆ. ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾದಾಗ ಸಂಕೀರ್ಣವಾದ ಆಹಾರ ಕಣಗಳು ಸರಳ ಪೋಷಕಾಂಶಗಳು ಅಂದರೆ ಗ್ಲೂಕೋಸ್, ಅಮೈನೋ ಆಮ್ಲ ಮತ್ತು ಕೊಬ್ಬಿನ ಆಮ್ಲಗಳಾಗಿ ವಿಭಜನೆಗೊಳ್ಳುತ್ತವೆ. ಹೊಸ ವಸ್ತು ಉಂಟಾಗುವುದರಿಂದಲೇ ಇದು ರಾಸಾಯನಿಕ ಬದಲಾವಣೆ. ಇನ್ನು ಕೊನೆಯದಾಗಿ, ನಾವು ಉಸಿರಾಡುವಾಗ ಗಾಳಿಯಲ್ಲಿನ ಆಮ್ಲಜನಕವು ದೇಹದ ಜೀವಕೋಶಗಳನ್ನು ತಲುಪಿ ಅಲ್ಲಿರುವ ಗ್ಲೂಕೋಸ್ನೊಂದಿಗೆ ವರ್ತಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಈ ಪ್ರಕ್ರಿಯೆಯಲ್ಲಿ ಹೊಸ ಉತ್ಪನ್ನಗಳಾದಂತಹ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಉತ್ಪತ್ತಿಯಾಗುವುದರಿಂದ ಇದು ರಾಸಾಯನಿಕ ಬದಲಾವಣೆ. ಈಗ ಚಟುವಟಿಕೆಗಳ ಮೂಲಕ ರಾಸಾಯನಿಕ ಕ್ರಿಯೆ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಚಟುವಟಿಕೆ, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವುದು. ಮೆಗ್ನೀಷಿಯಂ ಪಟ್ಟಿ ಪ್ರಕಾಶಮಾನವಾದ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಬಿಳಿಯ ಪುಡಿಯಾಗಿ ಬದಲಾಗುತ್ತದೆ. ಈ ಪುಡಿಯೇ ಮೆಗ್ನೀಷಿಯಂ ಆಕ್ಸೈಡ್. ಇದು ಮೆಗ್ನೀಷಿಯಂ ಮತ್ತು ಗಾಳಿಯಲ್ಲಿನ ಆಕ್ಸಿಜನ್ಗಳ ನಡುವಣ ಕ್ರಿಯೆಯಿಂದ ಉಂಟಾಗಿದೆ. ಇನ್ನು ಎರಡನೇ ಚಟುವಟಿಕೆ, ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಲೆಡ್ ನೈಟ್ರೇಟ್ ದ್ರಾವಣಕ್ಕೆ ಸೇರಿಸಿದಾಗ ಪ್ರಕಾಶಮಾನವಾದ ಹಳದಿ ಬಣ್ಣದ ಅವಕ್ಷೇಪ ಅಂದರೆ ಪ್ರಿಸಿಪಿಟೇಷನ್ ಉಂಟಾಗುತ್ತದೆ. ಇನ್ನು ಮೂರನೇ ಚಟುವಟಿಕೆ, ಸತುವಿನ ಮೇಲೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ವರ್ತನೆಯಿಂದ ಹೈಡ್ರೋಜನ್ ಅನಿಲ ಉಂಟಾಗುತ್ತದೆ. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು: ಮೊದಲನೇದು ಸ್ಥಿತಿ ಬದಲಾವಣೆ, ಎರಡನೇದು ಬಣ್ಣದಲ್ಲಿ ಬದಲಾವಣೆ, 3 ಅನಿಲದ ಬಿಡುಗಡೆ, 4 ತಾಪದಲ್ಲಿ ಬದಲಾವಣೆ. ಈ ವೀಕ್ಷಣೆಗಳು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುತ್ತವೆ. ಈಗ ನಾವು ರಾಸಾಯನಿಕ ಸಮೀಕರಣಗಳು ಇದನ್ನು ಅರ್ಥ ಮಾಡಿಕೊಳ್ಳೋಣ. ಮೆಗ್ನೀಷಿಯಂ ಪಟ್ಟಿಯನ್ನು ಆಕ್ಸಿಜನ್ ನೊಂದಿಗೆ ಉರಿಸಿದಾಗ ಅದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ. ರಾಸಾಯನಿಕ ಕ್ರಿಯೆಯನ್ನ ಈ ರೀತಿ ವಾಕ್ಯ ರೂಪದಲ್ಲಿ ಬರೆಯಬಹುದು, ಆದರೆ ಅದು ಸ್ವಲ್ಪ ದೀರ್ಘವಾಗಿರುತ್ತದೆ. ಸಂಕ್ಷಿಪ್ತವಾಗಿ ರಾಸಾಯನಿಕ ಕ್ರಿಯೆಗಳನ್ನು ಬರೆಯಲು ನಾವು ಪದ ಸಮೀಕರಣವನ್ನು ಬಳಸಲಾಗುತ್ತದೆ. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ gives rise to ಮೆಗ್ನೀಷಿಯಂ ಆಕ್ಸೈಡ್. ರಾಸಾಯನಿಕ ಕ್ರಿಯೆಯಲ್ಲಿ ಬದಲಾವಣೆಗೆ ಒಳಗಾಗುವ ವಸ್ತುಗಳನ್ನು ಪ್ರತಿವರ್ತಕಗಳು ಎಂದು ಕರೆಯುತ್ತಾರೆ. ಈ ಕ್ರಿಯೆಯಲ್ಲಿ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಪ್ರತಿವರ್ತಕಗಳು. ಕ್ರಿಯೆಯಿಂದ ಉಂಟಾಗುವ ಹೊಸ ವಸ್ತುವನ್ನು ಉತ್ಪನ್ನ ಎನ್ನುತ್ತಾರೆ.
ಮೆಗ್ನೀಷಿಯಂ ಆಕ್ಸೈಡ್ ಉತ್ಪನ್ನವಾಗಿದೆ. ರಾಸಾಯನಿಕ ಸೂತ್ರಗಳನ್ನು ಬಳಸಿ ರಾಸಾಯನಿಕ ಸಮೀಕರಣಗಳನ್ನು ಇನ್ನಷ್ಟು ಸಂಕ್ಷಿಪ್ತವಾಗಿ ಬರೆಯಬಹುದು. ಪದ ಸಮೀಕರಣವನ್ನು ರಾಸಾಯನಿಕ ಸೂತ್ರ ಬಳಸಿ ಹೀಗೆ ಬರೆಯಬಹುದು. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ಮೆಗ್ನೀಷಿಯಂ ಆಕ್ಸೈಡ್. Mg ಪ್ಲಸ್ O2 ಗಿವ್ಸ್ ರೈಸ್ ಟು MgO. ಸಮೀಕರಣದ ಈ ಎರಡೂ ಬದಿಗಳಲ್ಲಿ ಅಂದರೆ ಎಡಬದಿ ಮತ್ತು ಬಲಬದಿಯಲ್ಲಿ ರಾಶಿ ಒಂದೇ ಆಗಿಲ್ಲ, ಆದ್ದರಿಂದ ಇದು ಕಚ್ಚಾ ರಾಸಾಯನಿಕ ಸಮೀಕರಣ.